ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ಹೃದ್ರೋಗ ತಜ್ಞ. ನಿಮ್ಮ ತಂದೆ ಅಥವಾ ತಾಯಿಗೆ ಎಂದಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ದಯವಿಟ್ಟು ಈ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳಿ. ಇದು ನಿಮ್ಮ ಜೀವನಕ್ಕೆ ತುಂಬ ಮುಖ್ಯ. ನೋಡಿ, ಹೃದಯ ಸಂಬಂಧಿ ಕಾಯಿಲೆಗಳು ವಂಶ ಪಾರಂಪರಿಕವಾಗಿ ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ಒಡ ಹುಟ್ಟಿದವರಿಗೆ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಪ್ರಾಬ್ಲಮ್ ಆಗಿದ್ದರೆ ನಿಮಗೂ ಆ ರಿಸ್ಕ್ 2-3 ಪಟ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಜೀನ್ಸ್ ಬಂದೂಕಿಗೆ ಗುಂಡು ತುಂಬಿದರೆ ನಿಮ್ಮ ಲೈಫ್ ಸ್ಟೈಲ್ ಅದರ ಟ್ರಿಗರ್ ಒತ್ತಿದ ಹಾಗೆ. ಅಂದರೆ ನಿಮ್ಮ ಪೂರ್ವಜರಿಗೆ ಕಾಯಿಲೆ ಇತ್ತು ಅಂದ ತಕ್ಷಣ ನಿಮಗೆ ಬರಲೇಬೇಕು ಅಂತ ಏನಲ್ಲ. ನಿಮ್ಮ ಜೀವನ ಶೈಲಿನ ಸರಿ ಮಾಡಿಕೊಂಡ್ರೆ ಅದರಿಂದ ನಾವು ತಡೆಗಟ್ಟಬಹುದು. ಸೊ ಯಾರು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ಪುರುಷರಿಗೆ 55 ವರ್ಷಕ್ಕಿಂತ ಮುಂಚೆ ಅಥವಾ ಮಹಿಳೆಯರಿಗೆ 65 ವರ್ಷಕ್ಕಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿದ್ದರೆ, ಅಥವಾ ಕುಟುಂಬದಲ್ಲಿ ಡಯಾಬಿಟಿಸ್, BP, ಕೊಲೆಸ್ಟ್ರಾಲ್ ಮೊದಲಿನಿಂದಲೂ ಇದ್ದರೆ, ಮನೆಯಲ್ಲಿ ಯಾರಾದರೂ ಅನಿರೀಕ್ಷಿತವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ನೀವು ಹುಷಾರಾಗಿರಬೇಕಾಗುತ್ತೆ. ಹಾಗಾದರೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ನೀವು ಬೇಗ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಅಂದರೆ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳೋ ತನಕ ಕಾಯಬಾರ್ದು. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ 30-35 ವರ್ಷ ದಾಟಿದ ಕೂಡಲೇ ಒಂದು ಬೇಸಿಕ್ ಹಾರ್ಟ್ ಚೆಕಪ್ನ ಮಾಡಿಸ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಶುಗರ್, BP ಮತ್ತು ಕೊಲೆಸ್ಟ್ರಾಲನ್ನು ತುಂಬ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಜಸ್ಟ್ ಬಾರ್ಡರ್ ಲೈನ್ BP, ಶುಗರ್ ತಾನೇ ಅಂತ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಅದೇ ಮುಂದೆ ನಿಮಗೆ ಡೇಂಜರ್ ಆಗ್ಬೋದು. ಸೊ ಸರಿಯಾದ ವ್ಯಾಯಾಮ ಮಾಡಬೇಕು. ದಿನಕ್ಕೆ 30 ನಿಮಿಷ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೋಬೇಕು. ಅದು ಸೈಕ್ಲಿಂಗ್ ಆಗ್ಬೋದು, ಈಜೋದಾಗ್ಬೋದು, ನಡೆಯೋದಾಗ್ಬೋದು, ಯಾವುದಾದ್ರೂ. ಬಟ್ ಡಾಕ್ಟರ್ ಸಲಹೆ ಇಲ್ಲದೆ ಎಕ್ಸ್ಟ್ರೀಮ್ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ. ಸಿಗರೇಟ್ ಸೇದೋದು ನಿಮ್ಮ ರಿಸ್ಕನ್ನು 10 ಪಟ್ಟು ಹೆಚ್ಚಿಸುತ್ತೆ. ಸೊ ಇದು ಒಂದನ್ನು ಬಿಟ್ಟೇ ಬಿಡಬೇಕು. ಆಹಾರ ಕ್ರಮ ಹೇಗಿರಬೇಕು ಅಂತ ನೋಡೋದಾದರೆ, ಸಕ್ಕರೆ, ಉಪ್ಪು, ಎಣ್ಣೆನ ಕಡಿಮೆ ಬಳಸಿ. ಹಣ್ಣು, ತರಕಾರಿ, ಮನೆ ಅಡುಗೆಗೆ ಆದ್ಯತೆ ನೀಡಿ. ಸರಿಯಾದ ನಿದ್ದೆ ಇಲ್ಲದಿದ್ದರೂ ಸಹ ಮತ್ತು ಅತಿಯಾದ ಸ್ಟ್ರೆಸ್ ತಗೊಂಡ್ರೂ ಸಹ ನಿಮ್ಮ ರಿಸ್ಕ್ ಹೆಚ್ಚಾಗುತ್ತೆ. ಸೊ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಜೀನ್ಸನ್ನು ನೀವು ಬದಲಾಯಿಸೋಕ್ಕಾಗಲ್ಲ. ಆದರೆ ನಿಮ್ಮ ಭವ್ಯವಾದ ಭವಿಷ್ಯ ನಿಮ್ಮ ಕೈಲಿದೆ. ಸೊ ನಿಮ್ಮ ಕುಟುಂಬದಲ್ಲಿ ಹಾರ್ಟ್ ಡಿಸೀಸ್ ಇದ್ದರೆ ಅದರ ಬಗ್ಗೆ ಅರಿವು ಮೂಡಿಸುವುದು ನಿಮ್ಮ ಜವಾಬ್ದಾರಿ. ಈ ಸಂದೇಶವನ್ನು ನಿಮ್ಮ ಮನೆಯವರಿಗೂ ಶೇರ್ ಮಾಡಿ. ಒಂದು ಸಣ್ಣ ಮಾಹಿತಿ ಒಬ್ಬರ ಜೀವವನ್ನು ಉಳಿಸ್ಬೋದು. ಧನ್ಯವಾದಗಳು.